ಬೆಳಗ್ಗೆ ಶಾಕಿಂಗ್ ನ್ಯೂಸ್. ಕಣ್ಣೀರಲ್ಲಿ ಮಾಜಿ ಸಿಎಂ. ಹೌದು, ಮಾಜಿ ಸಿಎಂ ಮಗ ದಿಢೀರ್ನ ಕಿಂಗ್ ಜಾರ್ಜ್ ವೈದ್ಯಕೀಯ ವಿಭಾಗದ ತಂಡವು ಪ್ರತೀಕ್ ಯಾದವ್ ಅವರ ಮರಣೋತ್ತರ ಪರೀಕ್ಷೆಯನ್ನು ವರದಿಯ ಪ್ರಕಾರ ಪ್ರತೀಕ್ ಯಾದವ್ ಅವರು ಶ್ವಾಸದಂಬು ಎಂಬೋಲಿಸಂನಿಂದಾಗಿ ಮೃತಪಟ್ಟಿದ್ದಾರೆ. ಇನ್ನು ಸರಳವಾಗಿ ಹೇಳಿದಾಗ ಹೆಪ್ಪುಗಟ್ಟಿದ್ದು ಆ ರಕ್ತದ ಗಂಟು ರಕ್ತನಾಳಗಳ ಮೂಲಕ ಶ್ವಾಸಕೋಶ ಮತ್ತು ಹೃದಯದ ಅಪಧಮನಿಗಳನ್ನು ತಲುಪಿದೆ. ಇದರಿಂದಾಗಿ ಉಸಿರಾಟದ ವೈಫಲ್ಯ ಮತ್ತು ಹೃದಯ ಸ್ತಂಭನ ಸಂಭವಿಸಿ ಅವರು ಸಾವನ್ನಪ್ಪಿದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ. ಆದರೂ ಸಾವಿನ ನಿಖರತೆಯನ್ನು ಖಚಿತಪಡಿಸಿಕೊಳ್ಳಲು ವೈದ್ಯರು ಹೆಚ್ಚಿನ ಪರೀಕ್ಷೆಗಾಗಿ ದೇಹದ ಒಳಾಂಗಗಳನ್ನು ಸಂರಕ್ಷಿಸಿದ್ದಾರೆ. ಅಗತ್ಯವಿದ್ದರೆ ಮರು ಪರೀಕ್ಷೆ ನಡೆಸಲು ಹೃದಯವನ್ನು ಸಹ ಪ್ರತ್ಯೇಕವಾಗಿ ಸಂರಕ್ಷಿಸಲಾಗಿದೆ ಎಂದು ಮೂಲಗಳು ತಿಳಿಸಿದೆ. ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಪ್ರತೀಕ್ ಅವರ ದೇಹದ ಮೇಲೆ ಒಟ್ಟು 6 ಕಡೆ ಪೆಟ್ಟು ಬಿದ್ದಿರುವುದು ಪತ್ತೆಯಾಗಿದೆ. ಬಲಗೈ, ಮಣಿಕಟ್ಟು ಮತ್ತು ಎದೆಯ ಭಾಗದಲ್ಲಿ ಕೆಲವು ರಕ್ತ ಹೆಪ್ಪುಗಟ್ಟಿದ ಗುರುತುಗಳಿದೆ. ವರದಿಯ ಪ್ರಕಾರ ಮೊದಲ 3 ಗಾಯಗಳು ಸುಮಾರು 5 ರಿಂದ 7 ದಿನಗಳಷ್ಟು ಹಳೆಯದಾಗಿದೆ ಎನ್ನಲಾಗಿದೆ. ಇನ್ನುಳಿದ 3 ಗಾಯಗಳು ಸಾವು ಸಂಭವಿಸುವ 1 ದಿನದ ಮುಂಚೆ ಉಂಟಾಗಿದೆ ಎನ್ನಲಾಗಿದೆ. ಆದರೆ ಈ ಗಾಯಗಳು ಸಾವಿಗೆ ನೇರ ಕಾರಣವಲ್ಲ ಮತ್ತು ಇವುಗಳು ಮರಣೋತ್ತರ ಲಕ್ಷಣಗಳಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ತನಿಖೆಯ ಭಾಗವಾಗಿ ಎದೆಯ ಎಕ್ಸ್ರೇ ಕೂಡ ಮಾಡಲಾಗಿದ್ದು ಯಾವುದೇ ಗಂಭೀರದ ಹೋರಾಟದ ಲಕ್ಷಣಗಳು ಕಂಡುಬಂದಿಲ್ಲ. ಇನ್ನು ವರದಿಗಳ ಪ್ರಕಾರ ಪ್ರತೀಕ್ ಯಾದವ್ ಅವರು ತಡರಾತ್ರಿ ತಮ್ಮ ಮಲಗುವ ಕೋಣೆಯಲ್ಲಿ ಆಕಸ್ಮಿಕವಾಗಿ ಬಿದ್ದಿದ್ದರು. ಅವರ ಜಿಮ್ ಪಾಲುದಾರ ಸ್ವಪ್ನೇಶ್ ಪಾಂಡೆ ಅವರು ನೀಡಿರುವ ಹೇಳಿಕೆಯ ಪ್ರಕಾರ ಪ್ರತೀಕ್ ಕೋಣೆಯಲ್ಲಿ ಬಿದ್ದಾಗ ಅವರ ತಲೆಗೆ ಗಾಯವಾಗಿತ್ತು. ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಪರೀಕ್ಷಿಸಿದ ವೈದ್ಯರು ಅವರೀಗಾಗಲೇ ಮೃತಪಟ್ಟಿರುವುದಾಗಿ ಘೋಷಿಸಿದ್ದರು. ಪ್ರತೀಕ್ ಯಾದವ್ ಅವರ ಅಂತ್ಯಕ್ರಿಯೆ ಗುರುವಾರ ಮಧ್ಯಾಹ್ನ 12:30ಕ್ಕೆ ಲಕ್ನೋದ ಪಿಪ್ರಾ ಘಾಟ್ನಲ್ಲಿ ನಡೆಯಲಿದೆ. ಈಗಾಗಲೇ ಸ್ಮಶಾನದಲ್ಲಿ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಮತ್ತು ಪಕ್ಷದ ಕಾರ್ಯಕರ್ತರು ಅಂತಿಮ ದರ್ಶನಕ್ಕೆ ಆಗಮಿಸುವ ನಿರೀಕ್ಷೆ ಇದೆ. ಒಳಾಂಗಗಳ ರಾಸಾಯನಿಕ ವಿಶ್ಲೇಷಣೆಯ ವರದಿ ಬಂದ ನಂತರವೇ ಈ ಸಾವಿನ ಹಿಂದಿನ ಸಂಪೂರ್ಣ ನಿಗೂಢತೆ ಬಯಲಾಗಲಿದೆ.